ಬಿಡದಿಯಾಯಿತು. ಈಗ ಮೈಸೂರಲ್ಲಿ ಕೃಷಿ ಭೂಮಿ ಮೇಲೆ ಕಣ್ಣು. ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣಾದಲ್ಲಿ 165 ಎಕರೆ ಭೂಸ್ವಾಧೀನ ಯತ್ನ. ಕೈಗಾರಿಕೆ ನಿರ್ಮಾಣದ ಹೆಸರಲ್ಲಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್. ಮೈಸೂರಿನ ಮದರಗಳ್ಳಿ ರೈತರ ಭೂಮಿಗೆ ಕೈ ಹಾಕಿದೆ ಸರ್ಕಾರ. ಕೈಗಾರಿಕೆ ನಿರ್ಮಾಣಕ್ಕೆ ಫಲವತ್ತಾದ ಭೂಮಿ ಸ್ವಾಧೀನಕ್ಕೆ ಯತ್ನ ಮಾಡ್ತಾ ಇದೆ. ಮೈಸೂರು ವಿಮಾನ ನಿಲ್ದಾಣ ಸಮೀಪದ ಮದರಗಳ್ಳಿ ಗ್ರಾಮ. ಅಡಿಕೆ, ಬಾಳೆ, ತೆಂಗು, ಭತ್ತ ಸೇರಿ ಅನೇಕ ಬೆಳೆ ಬೆಳೆದಿದ್ದಾರೆ ರೈತರು. ಬಿಡದಿ ಟೌನ್ಶಿಪ್ ಮಾದರಿ ಹೋರಾಟಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ನೀಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಬೇಕೇ ಬೇಕು. ಇದು ನೂರಾರು ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ಇವತ್ತು ಒಂದು ದಾರೆ ಎಳೆಯಕ್ಕೆ ಇದು ಮಾನ್ಯ ಸಚಿವರಾದ ಎಂ ಬಿ ಪಾಟೀಲ್ ಅವರ ಗಮನಕ್ಕೆ ಬಂದಿದೆ. ಅವರು ರೈತರ ಮಗನಾಗಿ ಅವರು ಇದನ್ನ ತಡೀತಿದ್ರು. ರಿಜಿಸ್ಟರ್ ಮಾಡ್ಕೊಳ್ಳಂಗಿಲ್ಲ, ಯಾವುದೇ ನೀವು ಮುಂಜಾಗ್ರತವಾಗಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳಂಗಿಲ್ಲ ಅಂತ ಆರ್ಡರ್ ಮಾಡ್ತೀರಿ ಜಡಿಸ್ತಾರ. ನಿಮ್ಗೆ ಆ ಪವರ್ ಯಾರು ಕೊಟ್ರು ಸರ್? ಅಧಿಸೂಚನೆ ಹೊರಡಕ್ಕಿಂತ ಮುಂಚೆ ಗೌರ್ಮೆಂಟ್ ಸುಮ್ಮನೆ ಯಾವ್ದೋ ಜಾಗ ತಗೊಂಡ್ಬಿಡ್ಬೋದಾ? ಅಧಿಸೂಚನೆ ಮಾಡಕ್ಕಿಂತ ಮುಂಚೆ ನಿಮ್ಮಿಂದ ಫೀಡ್ಬ್ಯಾಕ್ ಹೋಗಿದೆ ಅಲ್ವಾ? KEDB ಇಂದ ಮಾಡಿದಾರಲ್ವಾ? KEDB ಅವ್ರು ನೀವು ಫೀಡ್ಬ್ಯಾಕ್ ಕೊಟ್ಟಿರೋದ್ಮೇಲೆ ಅಧಿಸೂಚನೆ ಕೊಟ್ಟಿರುತ್ತಾನೆ. ಅದ್ ಹೆಂಗೆ ನೀವು ಅಧಿಸೂಚನೆ ನೀವು ಕೊಡಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ಗೌರ್ಮೆಂಟ್ಗೆ ಬರಡು ಭೂಮಿ ಅಂತ ನೀವ್ ಹೆಂಗ್ ಕೊಟ್ರಿ ಸರ್? ಇನ್ನೊಂದು ನಿಮ್ಮ ಮಾಧ್ಯಮ ಮುಖಾಂತರ ಇನ್ನೊಂದು ಕ್ವಶನ್ KEDB ಅಫಿಷಿಯಲ್ಸ್ಗೆ ಕೇಳಬೇಕು ಅಂತ ಇದ್ದೀನಿ. ಯತೀಂದ್ರ ಸಾಹೇಬರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಗಮನ ಬಂದಿದ್ಯಾ? ಬಂದಿಲ್ಲ ಅಂದ್ರೆ ಯಾಕೆ ತಂದಿಲ್ಲ? ಸಿದ್ದರಾಮಯ್ಯನವರು ರೈತರ ಮಗ, ಅವ್ರು ಬಿಡ್ತಿದ್ರ ಇದನ್ನ ಮಾಡಕ್ಕೆ? ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅವ್ರು ಇದನ್ನ ಮಾಡಕ್ ಬಿಡ್ತಿದ್ರ? ನೀವು ಅದೆಂಗೆ ನೀವು ಅವ್ರ ಸ್ವಕ್ಷೇತ್ರ, ತವ್ರ ಕ್ಷೇತ್ರ ನೀವು ಸಿದ್ದರಾಮಯ್ಯನವರು ಅಥವಾ ಯತೀಂದ್ರ ಸಿದ್ದರಾಮಯ್ಯನವರ ಗಮನಕ್ಕೆ ತರದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.